ಬೆಳಗ್ಗೆ ಚಲೋ ಮಾಡಿದ್ಲಿಕ್ಕೆ ಬೇಕಿ. ಯಜಮಾನ್ರ ನಿಮ್ದು ಅಪ್ಪೋರ್ದು ಜೊತೆಗೆ ಹುಟ್ಟುಹಬ್ಬ ಮಾಡಿ ಬಹಳ ವರ್ಷ ಆಯ್ತು. ಅಮ್ಮೋರ್ ಹೋದಾಗಿಂದ ಅಂಕರು ಅಪ್ಪೋರ್ನ ಮನೆಗೆ ಕರ್ಕೊಂಡು ಬಂದಿಲ್ಲ. ಇವತ್ತಾದ್ರೂ ಅದರದೇನ ಜರೂರತ್ ಇಲ್ಲ. ಅವ ಇಲ್ಲಿ ಬಂದು ಕಿಟಕಿಟಿ ಹಚ್ಚಾಕನ ಆ ಕಡೆ ಹೊಂಟೀನಿ. 10 ನಿಮಿಷ ಹೋಗಿ ಬರ್ತೀನಿ. ಅವ್ರಿಗೆ ಇಷ್ಟ ಅಂತ ಗೋಧಿ ಹುಗ್ಗಿ ಮಾಡೀನಿ. ಇದನ್ನೊಂದು ಸ್ವಲ್ಪ ಅವ್ರಿಗೆ ಕೊಟ್ಟು ಬಿಡ್ರಲ್ಲ. ಹಾ ಹಲೋ, ಬ್ಯೂಟಿ ಪಾರ್ಲರ್ ಅಪಾಯಿಂಟ್ಮೆಂಟ್ ತಗೊಂಡೆನಾ? ಓ ಶಿಟ್, ನಿಂದು ಬರೀ ಇದಾತ. ಹೋಗ್ತೀನಿ, ಇವಾಗಲೇ ಹೋಗ್ತೀನಿ. ಹಲೋ ಸರ್. ಹಾಂ ಸರ್, ಆನ್ ದ ವೇ ಇದ್ದೀನಿ ಸರ್. ಹಾಂ ಸರ್ ಬಂದೆ. ಹಲೋ, ಹಾಂ ಸರ್, ಆ ಡಾಕ್ಯುಮೆಂಟ್ ರೆಡಿ ಇದೆ ಸರ್. ಹಾಂ, ಇವಾಗಲೇ ಬೇಕು. ಬನ್ನಿ ಮಿಸ್ಟರ್ ಶ್ರವಣ್ ಕುಮಾರ್, ಹ್ಯಾವ್ ಅ ಸೀಟ್. ಸರ್, ನಾನು ಅರ್ಜೆಂಟ್ ಅಂತ ತಗೊಂಡಿದ್ದೆ. ಹಾ, ನಿಮಗೊಂದು ಸಿಹಿ ಸುದ್ದಿ ಇದೆ. ನೀವು ಈ ವರ್ಷದ ಎಂಪ್ಲಾಯ್ ಆಫ್ ದಿ ಇಯರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಸೊ ಈ ಅವಾರ್ಡ್ ನ ಒಬ್ರು ಸ್ಪೆಷಲ್ ವ್ಯಕ್ತಿಗೆ ಕೊಡಿಸ್ಬೇಕು ಅಂತ ಅವ್ರನ್ನ ಕರೆಸಿದ್ದೀನಿ. ಅವ್ರು ಯಾರಂದ್ರೆ, ಕಳೆದ 25 ವರ್ಷಗಳ ಹಿಂದೆ ನಾನೊಂದು ಅನಾಥಾಶ್ರಮ ನಡೆಸ್ತಾ ಇದ್ದೆ. ಬರ್ತಾ ಬರ್ತಾ ಬಹಳ ತೊಂದರೆ ಅನುಭವಿಸಿದೆ. ಕೊನೆಗೆ ಅದು ಮುಚ್ಚೋ ಪರಿಸ್ಥಿತಿ ಬಂದಾಗ ಆ ವ್ಯಕ್ತಿನೇ ಬಂದು ನನಗೂ ಹಾಗೂ ನನ್ನ ಅನಾಥಾಶ್ರಮಕ್ಕೆ ಸಹಾಯ ಮಾಡಿದ್ರು. ಹಾಗೆ ಅವರಿಗೂ ಮಕ್ಕಳಾಗಿರ್ಲಿಲ್ಲ. ಸೊ ನಮ್ಮಲ್ಲೇ ಇದ್ದಂತ ಒಂದು ಮಗುನ ದತ್ತು ತಗೊಂಡ್ರು. ಹಾಗಾಗಿ ಅವ್ರ ಕೈಯಲ್ಲಿ ಈ ಅವಾರ್ಡ್ನ ಕೊಡಿಸ್ಬೇಕು ಅಂತ ಕರೆಸಿದ್ದೀನಿ. ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಇವತ್ತು ಅವ್ರದ್ದು ಹುಟ್ಟುಹಬ್ಬ, ನಿಮ್ದು ಹುಟ್ಟುಹಬ್ಬ. ಸೊ ಅವ್ರ ಕೈಯಲ್ಲಿ ಈ ಅವಾರ್ಡ್ ಕೊಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಯಾರು ಸರ್ ಅವರು? ಅಲ್ಲಿದ್ದಾರೆ ನೋಡಿ. ಅಪ್ಪ, ಬಾಡಂಚಿನೊಳ್ ನಿಂತು ಪೇಳುನಿ ಸತ್ಯಮಂ ಆ ಜೊಳ್ಳೆ ಗಟ್ಟಿ ನಾಮ್ ಗಟ್ಟಿ ಅಂದರದುದೆಲ್ಲಂ ಜೊಳ್ಳೆ ಬರೀ ಜೊಳ್ಳೆ. ಅಧಿಕಾರ, ಸಂಪತ್ತು, ಕೀರ್ತಿ, ನಾನು ನನ್ನದು ಎಂಬ ಅಹಂಕಾರ ಎಲ್ಲ ಜೊಳ್ಳೆ. ಪ್ರೀತಿ ಒಂದೇ ಸತ್ಯ.